ಭೋಜನ ವಿರಾಮದ ನಂತರ ಕಲಾಪ ಈಗ ಮತ್ತೆ ಆರಂಭ ಆಗಿದೆ. ವಿಧಾನಸಭೆಯ ವಿಶೇಷ ಅಧಿವೇಶನ ಈಗ ಪುನರ್ ಆರಂಭ ಆಗಿದೆ ಭೋಜನ ವಿರಾಮದ ನಂತರ. ನಮ್ಮ ಕಾವೇರಿ ಬೇಸಿನ ಜಲಾಶಯಗಳ ಇದನ್ನ ಮಾಡರ್ನೈಸ್ ಮಾಡ್ತಕ್ಕಂಥದ್ದು ಒಂದು ಹಾಕಿದ್ರಿ. ಆ ವಿಷಯಕ್ಕೆ ಸಂಬಂಧ ಬಂದಾಗ ನಾನು ಈ ಟ್ರಿಬ್ಯುನಲ್ನ ವಿಷಯ ಸುದೀರ್ಘವಾಗಿ ಎಲ್ಲ ವಿಷಯ ಹೇಳಿದ್ದೇನೆ. ಅದಕ್ಕೆ ಅದೆಲ್ಲ ತರಲಿಕ್ಕೆ ಹೋಗಿಲ್ಲ, ನಾನು ಸ್ಟ್ರೈಟ್ ಅವೇ ಮುಗಿಸ್ಬೇಕು ಅಂತಲೇ. ಆ ಹಿಂದೆ ಒಂದು 3-4 ಗಂಟೆ ಮಾತನಾಡಿದ್ದೇನೆ. ಇದೆಲ್ಲ ಆ ಟ್ರಿಬ್ಯುನಲ್ನ ಕೊಟ್ಟಂಥ ಫೈನಲ್ ಆದೇಶದ ಮೇಲೆ. ಈಗ ಅಧ್ಯಕ್ಷರೇ, ನಾನು ಯಾಕೆ ಇದನ್ನು ಹೇಳಿದೆ, ಈಗ ಅವರೇ ಶಶಿಶೇಖರೇ ಹೇಳ್ತಾರೆ, ಇವತ್ತು ಎಲ್ಲ ಕನ್ಸಿಡರೇಷನ್ ಮಾಡ್ಕೊಂಡು ನಾನು ಅಂತಿಮವಾಗಿ 3000 ಕ್ಯೂಸೆಕ್ಸ್ ಬಿಡಿ ಅಂತ ಹೇಳಿದ್ದೇನೆ ಅಂತ ಹೇಳಿ. ನಿಮ್ಮ ಡಿಸ್ಟ್ರೆಸ್ ಫಾರ್ಮುಲಾ, ನಿಮ್ಮ 2 ವರ್ಷದ ಈಗ ಲಾಸ್ಟ್ ಇಯರ್ದು ಇರ್ತಕ್ಕಂಥ ಪರಿಸ್ಥಿತಿ, ಈ ವರ್ಷದ್ದು ಎಲ್ಲ ತಗೊಂಡೆ, ನಾರ್ಮಲ್ ರೈನ್ಫಾಲ್ ಏರಲ್ಲ ಅಂತ ಹೇಳಿ. ಅದ್ರ ಮೇಲೆ ನಾವು 3000 ಕ್ಯೂಸೆಕ್ಸ್ ಕೊಡಿ 10 ದಿವಸ ಅಂತ ಹೇಳಿದ್ದೇವೆ ಅಂತ ಹೇಳಿ. ಅದನ್ನು ಅಲ್ಟಿಮೇಟ್ಲಿ ಎಗೇನ್ ಮತ್ತೆ ಮಾರನೇ ದಿವಸ 6000 ಕ್ಯೂಸೆಕ್ಸ್ಗೆ ಅಂತ ಕನ್ವರ್ಟ್ ಮಾಡೋದು. ನಾನು ಏನು ನಿಮಗೆ ಬೆಳಗ್ಗೆ ಮಾಹಿತಿ ಕೊಟ್ಟನಲ್ಲ, ನಿಮ್ಮ ಬಿಳಿಗೊಂಡ್ಲು ಹತ್ರ ಏನು ನೀರು ಹೋಗಿದೆ, ಇವತ್ತು ಡಿಸ್ಟ್ರೆಸ್ ಫಾರ್ಮುಲಾನ ನಾವು ಕನ್ಸಿಡರ್ ಮಾಡಿದ್ರು ನಾವು ನಮ್ಮ ರಾಜ್ಯದ ರೈತರಿಗೆ ತೊಂದರೆ ಆದರೂ ಪರವಾಗಿಲ್ಲ, ನಮ್ಮ ಮುಂದೆ ಕುಡಿಯೋ ನೀರಿನ ಸಮಸ್ಯೆ ಆಗುತ್ತೋ ಇಲ್ವೋ ಆದರೂ ಪರವಾಗಿಲ್ಲ, ಇವತ್ತು ಗೌರವ ಕೊಟ್ಟಿದ್ದೇವೆ ಅವರಿಗೆ. ಇಷ್ಟೆಲ್ಲ ನಾವು ಬಗ್ಗದ ಮೇಲೆ ಇನ್ನೂ ನಮ್ಮನ್ನು ತುಳಿತೀವಿ ಅಂದರೆ ಇನ್ನೂ ಎಷ್ಟು ದಿವಸ ನಾವು ತುಳಿಸ್ಕೋಬೇಕು ಇಲ್ಲಿ ಅಧ್ಯಕ್ಷರೇ? ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇಲ್ಲ. ನಾನು ಮೊನ್ನೆ ಅವರು ಲೇಟೆಸ್ಟ್ 20ನೇ ತಾರೀಕು ಕೊಟ್ಟಿರ್ತಕ್ಕಂಥ ಕೆಲವು ಏನಿದೆ ಜಡ್ಜ್ಗಳು ಕೊಟ್ಟಿರ್ತ ರಿಮಾರ್ಕ್ಸ್ ಏನಿದೆ, ನಮ್ಮ ವಕೀಲರುಗಳು ವಾದ ಮಾಡಿರೋದು, ತಮಿಳುನಾಡಿನವ್ರು ವಾದ ಮಾಡಿರೋದು, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನ ನನಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅದರ ಅವಶ್ಯಕತೆಯೂ ಇಲ್ಲ. ಏಕೆಂದರೆ ಅಲ್ಲಿ ನಾನು ಆ ವಿಷಯದಲ್ಲಿ ಚರ್ಚೆ ಮಾಡೋಕ್ಕೆ ಹೋದ್ರೆ ಬೇರೆ ಬೇರೆ ಟರ್ನ್ಗಳು ತಗೊಳ್ಳೋದು ಬೇಡ ಅಧ್ಯಕ್ಷ. ಇವತ್ತು ನಮಗೆ ಇರ್ತಕ್ಕಂಥದ್ದು ಜೂನ್ವರೆಗೆ ಬೆಂಗಳೂರು ನಗರದಿಂದ ಅಪ್ ಟು ಕೊಳ್ಳೇಗಾಲದವರೆಗೆ ಕುಡಿಯೋ ನೀರು ಕೊಡಬೇಕು. ಹಲವಾರು ನಗರಗಳಿಗೆ, ಹಲವಾರು ಹಳ್ಳಿಗಳಿಗೆ ಕುಡಿಯೋ ನೀರು ಕೊಡಬೇಕು. ನಮಗೆ ಈ ಬ್ರೋಕನ್ ಟ್ರಿಬ್ಯುನಲ್ ಕೊಟ್ಟಿರ್ತಕ್ಕಂಥ ಆದೇಶ ಏನು, 1.75 TMC ಅಧ್ಯಕ್ಷರೇ ಕನ್ಸಂಪ್ಟಿವ್ ಅಂತ ಹೇಳಿ ಕುಡಿಯೋ ನೀರಿಗೆ ಕೊಟ್ಟಿದ್ದಾರೆ. 1.72 ಕೊಟ್ಟಿರ್ತಕ್ಕಂಥದ್ದು ಕುಡಿಯೋ ನೀರಿಗೆ ಗ್ರೌಂಡ್ ವಾಟರ್. ಇಲ್ಲಿ ಬಹುಶಃ ನಾವು ಇವತ್ತು ನಮ್ಗೆ ಬೇಕಾಗಿರೋದು 170 TMCನಲ್ಲಿ 55 TMC ನಾವು ಇವತ್ತು ಕುಡಿಯೋ ನೀರಿಗೆ ಕೊಡಬೇಕಾಗಿದೆ ನಾವಲ್ಲಿ. ಇಲ್ಲಿ ಅದೇ ತಮಿಳುನಾಡಿಗೆ ಅಧ್ಯಕ್ಷರೇ ಎಷ್ಟು ಉದಾರತೆ, ತಮಿಳುನಾಡಿಗೆ ಡೈರೆಕ್ಟ್ ಅಲೋಕೇಶನು 419 TMC, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ಗೆ 10 TMC, ಸಿಗೆ ಹೋಗೋದಕ್ಕೆ 4 TMC, ಕೇರಳದವರು ಯೂಸ್ ಮಾಡದೇ ಇರೋ 21 TMCನ ಅವರು ಅನ್ಯೂಟಿಲೈಸ್ಡ್ ವಾಟರ್ನ ಅನ್ನೋನ್ ಪ್ರಾಜೆಕ್ಟ್ಗೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ಗೆ 10 TMC, ಸಿಗೆ ಹೋಗೋದಕ್ಕೆ 4 TMC, ಕೇರಳದವರು ಯೂಸ್ ಮಾಡದೇ ಇರೋ 21 TMCನ ಅವರು ಅನ್ಯೂಟಿಲೈಸ್ಡ್ ವಾಟರ್ನ ಅನ್ನೋನ್ ಪ್ರಾಜೆಕ್ಟ್ಗಳಿಗೆ ತಮಿಳುನಾಡಿಗೆ ಅವರಿಗೆ 30 TMC ಅನ್ನೋನ್ ಪ್ರಾಜೆಕ್ಟ್ಗಳಿಗೆ. ಇನ್ನು ಅಕ್ಸೆಪ್ಟ್ ಮಾಡ್ಕೊತಾರೆ ಅಧ್ಯಕ್ಷರೇ, ಅವರಿಗೆ ಪ್ರತಿ ವರ್ಷ ಗ್ರೌಂಡ್ ವಾಟರ್ ಪೊಟೆನ್ಶಿಯಾಲಿಟಿ 20 TMC ಇದೆ ಅಂತೇಳಿ ತಮಿಳುನಾಡವರೇ ಕಮಿಟ್ ಮಾಡ್ಕೊಂಡಿದ್ದಾರೆ. ಅವರಿಗೆ 474 TMC ಹೋಗ್ತದೆ. ಇವ್ರು ಹೇಳೋ ಲೆಕ್ಕಾಚಾರ ಇಲ್ಲಿ ಈ ಬ್ರೋಕನ್ ಟ್ರಿಬ್ಯುನಲ್ ಏನಿದೆ ಇದ್ರ ಬಗ್ಗೆ SLP ನಾವೇನು ಹಾಕಿದ್ದೇವೆ ಅಧ್ಯಕ್ಷರೇ, ಇವತ್ತು ನಾವು ಕುಡಿಯೋ ನೀರಿಗೆ ಯಾವ ಒಂದು ಕಷ್ಟದ ದಿನಗಳನ್ನು ಎದುರಿಸ್ತಾ ಇದ್ದೇವೆ. ಇದಕ್ಕೋಸ್ಕರಲೇ ಅಂತಿಮ 15 ದಿವಸದಿಂದ ವಿಧಾನಸಭೆ ಕಲಾಪ ಕರೆಯಿರಿ ಅಂತ ಹೇಳಿ ಹಲವಾರು ಬಾರಿ ಹೇಳಿದೆ. 15 ದಿವಸದಿಂದನೇ ಹೇಳಿದೆ. 2ನೇ ತೀರ್ಪು ಸುಪ್ರೀಂ ಕೋರ್ಟ್ ಕೊಟ್ಟ ತಕ್ಷಣಲೇ ಹೇಳಿದೆ ನಾನು, ವಿಧಾನಸಭೆ ಕಲಾಪ ಕರೀರಿ, ಇಲ್ಲಿ ಕೆಲವು ತೀರ್ಮಾನ ಮಾಡಬೇಕಾಗ್ತದೆ ಅಂತ ಹೇಳಿ 15 ದಿವಸದಿಂದನೇ ಹೇಳಿದೆ, ನಾನು ರಿಕ್ವೆಸ್ಟ್ ಮಾಡಿದೆ. ಇವತ್ತು ಇಂಥ ಒಂದು ಪರಿಸ್ಥಿತಿನಲ್ಲಿ ಅಧ್ಯಕ್ಷರೇ, ಯಾವೊಂದು ಈ ಟ್ರಿಬ್ಯುನಲ್ಲು ಒಂದು ಕಡೆ ನಮಗೇನು ಮರ್ಮಾಘಾತ ಆಗಿದೆ ಅವರಿಂದ, ಈಗ ದೇಶದ ಸಂವಿಧಾನದ ಚೌಕಟ್ಟಿನ ಸಂಸ್ಥೆಗಳಿಂದ ಇನ್ನೂ ಪದೇ ಪದೇ ನಮ್ಮ ಮೇಲೆ ಒಂದು ರೀತಿ ಮರ್ಮಾಘಾತ ಆಗ್ತಕ್ಕಂಥ ನಮ್ಮ ಜನ ಇವತ್ತು ವಿಕಾರಿಗಳಾಗ್ತಕ್ಕಂಥ ಒಂದು ಪರಿಸ್ಥಿತಿಗೆ ನಮಗೆ ಜೋಡ್ತಾ ಇದ್ದಾರೆ. ಇವತ್ತು ನಮ್ಮ ರೈತರು ಬೆಳೆದಿರ್ತಕ್ಕಂಥ ಮೊದಲನೇ ಬೆಳೆಗೆ ನಾವಿವತ್ತು ನೀರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹಲವಾರು ಇವತ್ತು ಪ್ರದೇಶದಲ್ಲಿ ಈಗಾಗಲೇ ಮೊನ್ನೆ ಮತ್ತೆ ನೀರು ನಿಲ್ಲಿಸಿದ್ದೀರಿ.
ಹಲವಾರು ಕಡೆ ಇವತ್ತು ಬೆಳೆ ಒಣಗ್ತಾ ಇದೆ, ಭತ್ತದ ಬೆಳೆ. ಇಂಥ ಪರಿಸ್ಥಿತಿನಲ್ಲಿ ಅವರು ಇನ್ನೂ ಪುನಃ 6,000 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂತ ಏನು ತೀರ್ಪು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಅವ್ರಿಗೆ 27ನೇ ತಾರೀಕಿಂದ ಮಾನ್ಸೂನ್ ಏನು ನಾರ್ತ್ ಈಸ್ಟ್ ಮಾನ್ಸೂನ್ ಪ್ರಾರಂಭ ಆಗ್ತಾ ಇದೆ. ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಾರ್ತ್ ಈಸ್ಟ್ ಮಾನ್ಸೂನ್ ಈ ಬಾರಿ ಉತ್ತಮವಾದಂಥ ರೀತಿಯಲ್ಲಿ ಆಗ್ತದೆ ಅಂತಕ್ಕಂಥ ಒಂದು ಈಗಾಗಲೇ ಏನೋ ಒಂದು ಪ್ರಿಡಿಕ್ಷನ್ಗಳಿದೆ. ಇಂಥ ಪರಿಸ್ಥಿತಿನಲ್ಲೂ ಯಾತಕ್ಕೆ ತಮಿಳುನಾಡು ಸರ್ಕಾರ ಕರ್ನಾಟಕದ ರೈತರನ್ನ ಇವತ್ತು ಇಂಥ ಒಂದು ಪರಿಸ್ಥಿತಿ ದೂಡಲಿಕ್ಕೆ ಹೊರಟಿದ್ದಾರೆ? ಅದಕ್ಕೆ ಇವತ್ತು ಈ ದೇಶದ ಸಂವಿಧಾನದ ಚೌಕಟ್ಟಿನ ಸಂಸ್ಥೆಗಳು ಯಾತಕ್ಕೆ ಇವತ್ತು ಈ ಕರ್ನಾಟಕ ರಾಜ್ಯಕ್ಕೆ ರಕ್ಷಣೆ ಕೊಡ್ತಕ್ಕಂಥದ್ರಲ್ಲಿ ಎಲ್ಲ ಒಂದು ಕಡೆ ಕರ್ನಾಟಕವನ್ನ ಈ ಒಕ್ಕೂಟದ ವ್ಯವಸ್ಥೆ ಒಳಗೆ ಇದ್ದೇವೋ ಇಲ್ವೋ ಅಂತಕ್ಕಂಥ ಭಾವನೆ ಇವತ್ತೇನಾದ್ರು ಇದೆಯಾ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ? ನಾನು ಕೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷ. ಇವತ್ತು ಇಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು ಯಾವೊಂದು ನಿರ್ಣಯವನ್ನ ಇಲ್ಲಿ ಮಂಡನೆ ಮಾಡಬೇಕು ಅಂತ ಇದ್ದೇನೆ ಅಧ್ಯಕ್ಷರೇ, ಇವತ್ತು ನಾನು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು. ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇವೆ. ನಾನು ಆಗಸ್ಟ್ 25ನೇ ತಾರೀಕಿಗೆ ಪ್ರಿಡಿಕ್ಷನ್ ಕೊಟ್ಟೆ, ಈ ಬಾರಿ ನಮ್ಮ ರೈತರಿಗೆ ನೀವು ನೀರು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ನಾವು ಇವತ್ತು ಹೃದಯ ವೈಶಾಲ್ಯತೆ ತೋರಿಸೋದು ತಮಿಳುನಾಡಿಗೆ. ನಾವು ಪ್ರತಿ ಬಾರಿ ಜೂನ್ ಮೊದಲನೇ ವಾರದಲ್ಲೇ ಇಲ್ಲ 2ನೇ ವಾರದಲ್ಲಿ ನಮ್ಮ ಕೆರೆಕಟ್ಟೆಗಳನ್ನ ತುಂಬಿಸ್ತಕ್ಕಂಥದ್ದು ಒಂದು ಕಡೆ, ನಮ್ಮ ರೈತರಿಗೆ ಬೆಳೆ ಬೆಳೀಲಿಕ್ಕೆ ಶುರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವು. ಆದರೆ ಈ ಬಾರಿ ನಾವು ರೈತರಿಗೆ ಭತ್ತ ಹಾಕ್ಬೇಡಿ ಅಂತ ಹೇಳೋದು, ನೀರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ನಾವು ಮೊದಲೇ ಜೂನ್ ಎಂಡ್ನಲ್ಲೇ ನಾವು ತೀರ್ಮಾನ ತಗೊಂಡಿದ್ರೆ ಇವತ್ತು ನಮ್ಮ ರೈತರು ಒಂದು ಬೆಳೆನಾದ್ರೂ ಉಳಿಸ್ಕೊಳ್ಳೋರು, ಒಂದು ಬೆಳೆ ನಮ್ಮ ರೈತರ ಕೈಗಾದ್ರೂ ದೊರಕ್ತಾ ಇತ್ತು. ಒಂದು ಕಡೆ ನಮ್ಮ ರೈತರ ಬೆಳೆ ಇಲ್ಲ, ಒಂದು ಕಡೆ ನೀರನ್ನೂ ತಮಿಳುನಾಡು ಕೊಟ್ಟಿದ್ದೇವೆ. ಇಷ್ಟೆಲ್ಲ ತೆಗೆದುಕೊಂಡವ್ರಿಗೆ ಸಮಾಧಾನ ಇಲ್ಲ ತಮಿಳುನಾಡವ್ರಿಗೆ. ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಸದನದಲ್ಲಿ ಇವತ್ತು ಇಂಥ ಒಂದು ತೀರ್ಮಾನ ಏನು ಮಾಡಬೇಕಾಗಿದೆ, ನಾವು ಸದನ ಒಗ್ಗಟ್ಟಿನಿಂದಲೇ ಇವತ್ತು ತೀರ್ಮಾನ ಬರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲೇ ಇವತ್ತೇನು ಮುಖ್ಯಮಂತ್ರಿಗಳು ಇವತ್ತು ಈ ಸದನವನ್ನು ಕರೆದಿದ್ದಾರೆ ನಿಮ್ಮ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷರೇ. ಇವತ್ತು ಈ ಕೇಂದ್ರ ಸರ್ಕಾರಕ್ಕೆ ನಾನು ಪುನಃ ಮನವಿ ಮಾಡ್ಲಿಕ್ಕೆ ಬಯಸ್ತೇನೆ. ಇವತ್ತು ಯಾವೊಂದು 27ನೇ ತಾರೀಕು ಅವರು ಇವತ್ತು ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನ ಅವಶ್ಯಕತೆ ಇಲ್ಲ. ಈಗೇನು ಸೂಪರ್ವೈಸರಿ ಕಮಿಟಿ ಇದೆ ಅದರ ಮುಂದುವರಿಸ್ತೀವಿ. ಅದ್ರ ಜೊತೆಗೆ ಏನು 27ನೇ ತಾರೀಕಿನಿಂದ 18ನೇ ತಾರೀಕು ಅಕ್ಟೋಬರ್ 18ಕ್ಕೆ ಇವತ್ತೇನು SLP ಬರ್ತಾ ಇದೆ ಚರ್ಚೆಗೆ ಸುಪ್ರೀಂ ಕೋರ್ಟ್ನ ಮುಂದೆ, ಅಲ್ಲಿ ಸರಿಯಾದ ರೀತಿ ನಮಗಾಗಿರ್ತಕ್ಕಂಥ ಅನಾಹುತಗಳೇನಿದೆ ಅಧ್ಯಕ್ಷರೇ ಅದನ್ನು ಹಲವಾರು ತಜ್ಞರ ಜೊತೆ ಚರ್ಚೆ ಮಾಡಿ ಬಹುಶಃ ನಾನು ಮನವಿ ಮಾಡ್ತೀನಿ. ಹಿಂದೆ ನಮ್ಮಲ್ಲಿ AKM ನಾಯಕ್ ಅಂತಲೇ ಯಾರೋ ಒಬ್ಬರು ನಮ್ಮ ಅಧಿಕಾರಿ ಸುದೀರ್ಘವಾಗಿ ಅವರು ಈ ಕಾವೇರಿ ಟ್ರಿಬ್ಯುನಲ್ನ ರಚನೆ ಆದಮೇಲೆ ಸುದೀರ್ಘವಾಗಿ ಕೆಲಸ ಮಾಡಿದ್ದಾರೆ. ಈಗ ಬಹುಶಃ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳಲ್ಲಿ AKM ನಾಯಕ್ ಒಬ್ಬರು ಇವತ್ತು ಹಲವಾರು ಮಾಹಿತಿಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅನ್ನೋದು ನನ್ನ ಅಭಿಪ್ರಾಯ. ಅವ್ರು ಬಿಟ್ಟರೆ ಬೇರೆ ಈಗ ಅಷ್ಟೊಂದು ಮಾಹಿತಿ ಇಟ್ಕೊಂಡಿರ್ತಕ್ಕಂಥವ್ರು ಇದ್ದಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. AKM ನಾಯಕ್ ಅವ್ರ ಜೊತೆನೂ ಸ್ವಲ್ಪ ಕನ್ಸಲ್ಟ್ ಮಾಡಿ ಕರೀರಿ ಅವ್ರನ್ನ. ಅವರು ಸುದೀರ್ಘವಾಗಿ ಟ್ರಿಬ್ಯುನಲ್ ಮುಂದೆ ವಾದ ಮಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಹೆಚ್ಚಿನ ಸಮಯ ಮೀಸಲಿಟ್ಟಿದ್ರು. ಅವರು ಸುದೀರ್ಘವಾಗಿ ಅಲ್ಲೇ ಕೆಲಸ ಮಾಡಿದ್ದಾರೆ. ಅವರ ಒಂದು ಸ್ವಲ್ಪ ಸಲಹೆಗಳನ್ನು ಪಡೀತಕ್ಕಂಥ ಸೂಕ್ತ. ಅದರ ಜೊತೆಗೆ ಅಧ್ಯಕ್ಷರೇ ಇವತ್ತು ಯಾವೊಂದು 27ನೇ ತಾರೀಕಿನಂದು ನಾನೇನು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಡಿಸ್ಟ್ರೆಸ್ ಫಾರ್ಮುಲಾ ಪ್ರಕಾರನೂ ನಾವು ಈ ಸುಪ್ರೀಂ ಕೋರ್ಟ್ನ ಆದೇಶಗಳನ್ನು ಗೌರವವಾಗಿ ಪಾಲಿಸಿದ್ದೇವೆ. ಇಲ್ಲಿ ಕಂಟೆಂಪ್ಟ್ ಪ್ರಶ್ನೆ ಬರೋದೇ ಇಲ್ಲ. ನಾವಿವತ್ತು ನೀರನ್ನು ನಿಲ್ಲಿಸಿ ಏನೋ ಮಾಧ್ಯಮಗಳಲ್ಲಿ ಬರೆದ್ರು, ಕೆಲವು ಪತ್ರಿಕೆಗಳಲ್ಲಿ ಏನೋ ಒಂದು ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಇವತ್ತು ಕರ್ನಾಟಕದ ವಿಧಾನಸಭೆಯ ಕಲಾಪ ಅಂತಕ್ಕಂಥದ್ದನ್ನು. ಯಾವ ಸಂಘರ್ಷಕ್ಕೋಸ್ಕರವಾಗಿ ಇವತ್ತು ಈ ನಿರ್ಣಯವನ್ನು ಇಲ್ಲಿ ಮಂಡನೆ ಮಾಡ್ತಾ ಇಲ್ಲ. ಬಹಳ ಸ್ಪಷ್ಟವಾಗಿ ಈ ದೇಶದ ಕೇಂದ್ರ ಸರ್ಕಾರಕ್ಕಿರ್ಬೋದು, ನ್ಯಾಯಾಂಗಕ್ಕಿರ್ಬೋದು, ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ, ನಮ್ಮಿಂದ ಯಾವುದೇ ರೀತಿಯ ಕಾನೂನು ಉಲ್ಲಂಘನೆ ಆಗಿಲ್ಲ. ನಿಮ್ಮ ಎಲ್ಲ ತೀರ್ಪುಗಳನ್ನು ನಮ್ಮ ರಾಜ್ಯದ ಜನತೆಗೆ ಅನ್ಯಾಯ ಆದರೂ ಪರವಾಗಿಲ್ಲ ಅಂತ ಹೇಳಿ ಪರಿಪಾಲಿಸಿದ್ದೇವೆ, ಗೌರವ ಕೊಟ್ಟಿದ್ದೇವೆ. ಆದರೆ ನಾವು ಗೌರವ ಕೊಡ್ತೀವಿ ಅಂತಕ್ಕಂಥದ್ದನ್ನೇ ನಮ್ಮ ವೀಕ್ನೆಸ್ ಅಂತ ತಿಳ್ಕೊಂಡು ಪದೇ ಪದೇ ಈ ರೀತಿಯ ತೀರ್ಮಾನಗಳನ್ನು ಕೊಡೋದಾದರೆ ನಾವು ಅಂತಿಮವಾದಂಥ ಕೆಲವು ಕಠಿಣವಾದಂಥ ನಿರ್ಧಾರಗಳನ್ನು ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ನಮ್ಮನ್ನು ದೂಡಬೇಡಿ ಅಂತಕ್ಕಂಥ ಸಂದೇಶ ಇವತ್ತು ಹೋಗಬೇಕು ಅನ್ನೋ ದೃಷ್ಟಿಯಿಂದಲೇ ನಾನು ಸ್ವಲ್ಪ ಕೆಲವು ಮಾಹಿತಿಗಳನ್ನು ಈ ಸದನ ಮುಂದೆ ಇಟ್ಟಿದ್ದೇನೆ ಅಧ್ಯಕ್ಷರೇ. ನನಗಿಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ತಮ್ಗೆ ಒಂದನೇ ಸಲ್ಲಿಸಿ 2 ಮಾತು ಮುಗಿಸ್ತೇನೆ ಅಧ್ಯಕ್ಷ. ನರೇಂದ್ರ ಸ್ವಾಮಿ 5 ಮಿನಿಟ್ಸ್. ಸನ್ಮಾನ್ಯ ಅಧ್ಯಕ್ಷರೇ, ಏನಿವತ್ತು ಸದನವನ್ನು ತಾವು
ಕಾವೇರಿ ನೀರಿನ ಬವಣೆ ವಿಚಾರದಲ್ಲಿ ಚರ್ಚೆ ಮಾಡಲಿಕ್ಕೆ ಇವತ್ತು ನಮ್ಮ ರಾಜ್ಯ ಎದುರಿಸ್ತಾ ಇರತಕ್ಕಂಥ ಸಂಕಷ್ಟದ ಪರಿಸ್ಥಿತಿಯನ್ನ ಮತ್ತು ಜನರ ಸಂರಕ್ಷಣೆ ದೃಷ್ಟಿಯಿಂದ ನಾವು ತೆಗೆದುಕೊಳ್ಬೇಕಾದಂಥ ನಿರ್ಧಾರಕ್ಕೆ ಸರ್ಕಾರಕ್ಕೆ ನಾವೇನು ನಿರ್ದೇಶನ ಕೊಡಬೇಕಾಗಿದೆಯೋ ಆ ವಿಚಾರದಲ್ಲಿ ಈಗಾಗಲೇ ಮಾತನಾಡಿದಂಥ ಎಲ್ಲ ಹಿರಿಯ ನಾಯಕರುಗಳು ವಿವಿಧ ಪಕ್ಷಗಳಿಂದ ಮಾತನಾಡಬೇಕು ಚರ್ಚೆಯಲ್ಲಿ ಪಾಲ್ಗೊಂಡು ಅವಕಾಶ ಕೊಡ್ತೀರಾ? ಅಲ್ಲ, ಆ ಭಾಗದಲ್ಲಿ ಹಿಂದೆ ಏನು ಟ್ರಿಬ್ಯುನಲ್ ನಿಂದ ಹಿಡಿದು ಜೀವ ರಕ್ಷಣೆಗೋಸ್ಕರ ನಾವು ಮಾತಾಡಬೇಕಂತ ಪರಿಸ್ಥಿತಿನಲ್ಲಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಬೇಕಾಗಿದೆ. ಅಧ್ಯಕ್ಷರೇ, ನನ್ನ ಕ್ಷೇತ್ರನೇ ಒಂದು ಉದಾಹರಣೆ ತಗೊಂಡ್ರೆ ಕಳೆದ 2 ವರ್ಷ ಬೆಳೆ ಇರಲಿಲ್ಲ, ಈ ವರ್ಷನೂ ಬೆಳೆ ಇಲ್ಲ. ಒಬ್ಬ ರೈತ ನಮ್ಮಲ್ಲಿ 5 ಎಕರೆ ಇಟ್ಕೊಂಡಿರ್ತಕ್ಕಂಥವ್ರು 2% ಕೂಡ ಇಲ್ಲ. ಇವತ್ತು ಭೂ ಒಡೆತನದಲ್ಲಿ 1 ಎಕರೆ ಇಟ್ಕೊಂಡ್ರು ಇಲ್ಲ, ಕೂಲಿನಲ್ಲಿ ಮಾಡಿ ಬದುಕ್ತಕ್ಕಂಥ ಜನ ಇದ್ದಾರೆ. ಈ ಸಂಕಷ್ಟ ಪರಿಸ್ಥಿತಿಯಲ್ಲಿ ದನ ಕರುಗಳಿಗೆ ಮೇವು ಸಿಕ್ಕಲ್ಲ, ಕುಡಿಯಕ್ಕೆ ನೀರು ಸಿಕ್ಕಲ್ಲ, ಕೆರೆ ಕಟ್ಟೆಗಳಿಗೆ ನೀರಿಲ್ಲ. ಈ ವಸ್ತುಸ್ಥಿತಿಯ ಅರಿವಿನ ನಡುವೆ, ಆ ಸಂಕಷ್ಟದ ನಡುವೆ ನಾವು ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕಾದಂತ ಅನಿವಾರ್ಯತೆಯಲ್ಲಿಯೂ ಕೂಡ ನಾವಿದ್ದೇವೆ. ಇದು ನಮ್ಮ ವೈಯಕ್ತಿಕ ಸಂಕಷ್ಟ ಅನ್ನೋದಕ್ಕಿಂತ ಜನರ ನೋವನ್ನ ಈ ಸದನದಲ್ಲಿ ಅವರ ಪ್ರತಿನಿಧಿಯಾಗಿ ನಾನು ಹೇಳ್ತಕ್ಕಂಥ ಜವಾಬ್ದಾರಿಯಲ್ಲಿ ಈ ಮಾತನಾಡ್ತಾ ಇದ್ದೇನೆ. ವಿಶೇಷವಾಗಿ ನಾವು ಈ ಎಲ್ಲ ಸಂದರ್ಭದಲ್ಲೂ ಒಂದು ಕೋರ್ಕೊಳ್ಳೋದೇನಪ್ಪ ಅಂದರೆ, ಕೇಂದ್ರ ಸರ್ಕಾರ ಒಂದು ಈ ವಿಚಾರದಲ್ಲಿ ಮಧ್ಯಸ್ಥಿಕೆ ನಾವು ವಹಿಸಿ 2 ರಾಜ್ಯಕ್ಕೆ ನೀರಾವರಿ ವಿಚಾರದಲ್ಲಿ ಆಧುನಿಕ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋಕೆ, ಅಂದ್ರೆ ಮೈಕ್ರೋ ಇರಿಗೇಷನ್ ಅಳವಡಿಸೋದಕ್ಕೆ 2 ರಾಜ್ಯಕ್ಕೂ ಹೆಚ್ಚುವರಿ ಅನುದಾನವನ್ನು ಕೊಟ್ಟು ನಮ್ಮ ಸಂಕಷ್ಟವನ್ನು ಬಗೆಹರಿಸಿಲ್ಲ ಅಂದ್ರೆ ಇದು ಮುಂದೆ ಬೇರೆ ನಡೆದದ್ದೇ ಬೇರೆ. ನಾವೆಲ್ಲರೂ ಮಾತಾಡ್ತೀವಿ, ನಿಮ್ಮ ಅವಕಾಶ ಕೇಳಿ ನಾವು ಬಿಸಿನೆಸ್ ಮುಖ್ಯಮಂತ್ರಿಗಳು ಹೇಳಿದ್ದನ್ನು ಒಪ್ಕೊಂಡಿದ್ದೀವಿ, ನೀವು ಹೇಳಿದ್ದನ್ನು ಒಪ್ಕೊಂಡಿದ್ದೀವಿ. ನಮಗೂ ಮಾತಾಡ್ಲಿಕ್ಕೆ ಬರ್ತದೆ, ದಯವಿಟ್ಟು ನಮಗೂ ಅಲೋ ಮಾಡಿ. ಬಿಸಿನೆಸ್ ಮಲಪ್ರಭಾ ಸಮಸ್ಯೆ ಅದ, ಮಲಪ್ರಭಾ ಸಮಸ್ಯೆ ಅದ, ನಮ್ಮ ಬೆಳೆ ಹಾಳಾಗಿ ಹೋಗ್ಯದ, ಕುಡಿಲಿಕ್ಕೆ ನಮಗೂ ನೀರಿಲ್ಲ, ನಾವು ಮಾತಾಡ್ಬೇಕು. ಈಗ ನಿಮ್ ಬೆಳೆ ಪ್ರಶ್ನೆ ಚಾಲು ಮಾಡೋ ಪರಿಸ್ಥಿತಿ ನಮ್ಮ ಅಧ್ಯಕ್ಷ ನಮಗೂ ಅಲೋ ಮಾಡಿ, ನಮಗೂ ಅಲೋ ಮಾಡಿ, ನಾವು ಮಾತಾಡ್ಬೇಕು. ನಮ್ಮ ಅಷ್ಟೇ ಮಾತಾಡ್ತೀವಿ ನೋಡ್ರಿ. ಮಾನ್ಯ ಸಭಾಧ್ಯಕ್ಷರು ದಯವಿಟ್ಟು ನಮಗೂ ಅಲೋ ಮಾಡ್ಬೇಕು. ಇಲ್ಲ ದಯವಿಟ್ಟು, ಯಾಕಂದ್ರ ಅಲ್ಲಿ ಚರ್ಚೆ ಆದೇನು ಇಲ್ಲಿ ನಡೀತಾ ಇರೋದೇನು ಇಲ್ಲ ಸರ್, ದಯವಿಟ್ಟು. ಯಾಕಂದ್ರೆ ನಾವಿಲ್ಲಿ ಸುಮ್ಮನೆ ಕೂತಿದ್ವಿ, ಜನರ ಮುಂದೆ ಅಪರಾಧಿಗಳಾಗ್ತೀವಿ. ನಾವು ಜನರ ಮುಂದೆ ಅಪರಾಧಿಗಳಾಗ್ಲಿಕ್ಕೆ ತಯಾರಿಲ್ಲ. ನಮಗೂ ಸಮಸ್ಯೆಗಳದಾವ, ನಮ್ಮ ಕಾರ್ಖಾನೆಗಳು ಬಂದ್ಬಿದ್ದಾವ, ನಮ್ಮ ಕಬ್ಬಿನ ಬೆಲೆ ಇಲ್ಲ, ನಮ್ಮ ರೈತರಿಗೆ ಪೇಮೆಂಟ್ ಆಗಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ನಾ ಎದ್ದಿದ್ದೇನೆ, ಅದು ಇಂಡಿಸಿಪ್ಲಿನ್ ಆಗ್ಬಾರ್ದು. ಈಗ ನೋಡಿ, ನಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನೀವು ಹೇಳ್ತಕ್ಕಂಥ ವಿಷಯ ಎಲ್ಲರಿಗೂ ಗೊತ್ತಿದೆ. ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಕಷ್ಟ ಆಗಿರ್ತದೆ, ಕಾರಜೋಳ ಕಾನ್ಸ್ಟಿಟ್ಯೂನ್ಸಿಗೂ ಕಷ್ಟ ಇದೆ, ಮತ್ತೊಬ್ಬರ ಕಾನ್ಸ್ಟಿಟ್ಯೂನ್ಸಿಗೂ ಕಷ್ಟ ಇದೆ. ಬಾಯಿ ಮುಚ್ಕೊಂಡು ಕೂತಿದ್ದೀವಿ. ಯಾಕಂದ್ರೆ ಮುಖ್ಯಮಂತ್ರಿಗಳು ಹೇಳಿದ್ರು, ನಾವು ಒಪ್ಕೊಂಡು ಬಂದಿವಿ. ಎಲ್ಲರೂ ನಿಮ್ಮ ಮನ್ಸಿಗೆ ಬಂದಾಗ ಮಾತಾಡೋದಾದ್ರೆ ಜನರ ಮುಂದೆ ನಾವು ಅಪರಾಧ ಇಲ್ಲಿ ಇರ್ಲಿಕ್ಕೆ ನಾನಾ ಆಗ್ತೀವಿ, ರಾಜೀನಾಮೆ ಕೊಟ್ಟು ಹೊರಗೆ ಹೋಗ್ಬೇಕಾಗ್ತದೆ. ಪ್ಲೀಸ್, ಈಗ ಯಾವುದು ನಿಮ್ಮ ಕಷ್ಟ ಹೇಳ್ಕೊಳ್ಳೋಕೆ ಸದನ ಕರೆದಿಲ್ಲ. ಸದನ ಕರೆದ ಉದ್ದೇಶ ಏನು? ಇಷ್ಟೆಲ್ಲ ಕಷ್ಟಗಳ ನಡುವೆ ಕರ್ನಾಟಕದಲ್ಲಿ ಎಲ್ಲ ಕೋರ್ಟಿನ ಟ್ರಿಬ್ಯುನಲ್ಗಳ ಜಡ್ಜ್ಮೆಂಟ್ಗಳನ್ನ ಗೌರವಯುತವಾಗಿ ಪಾಲನೆ ಮಾಡಿದ್ರು ಸಹಿತ ಮತ್ತು ಜಡ್ಜ್ಮೆಂಟ್ಗಳು ಕರ್ನಾಟಕದ ಜನರ ಹಿತರಕ್ಷಣೆಗೆ ಧಕ್ಕೆ ಆಗ್ತಕ್ಕಂಥ ಜಡ್ಜ್ಮೆಂಟ್ಗಳು ಬಂದಿರೋದ್ರಿಂದ ಈಗ ಏನು ನಿರ್ಣಯ ತೆಗೆದುಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಸದನವನ್ನು ಕರೆದಿದ್ದೇವೆ. ಅದ್ರ ಬಿಟ್ಟು ಬೇರೆ ಏನು ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ, ಯಾರು ಮಾತಾಡೋ ಅವಶ್ಯಕತೆ ಇಲ್ಲ. ಬೇಕಾದ್ರೆ 1 ನಿಮಿಷ ನೀವು ಏನ್ ಮಾಡ್ಬೇಕು ಅಂತ ಹೇಳ್ಬೇಕು ಹೊರತಾಗಿ ನಿಮ್ ಕಷ್ಟ ಹೇಳಕ್ಕಲ್ಲ ಇರೋದು. ಸಭಾಧ್ಯಕ್ಷರೇ, ನೀವೊಂದು ಮಾತು ಹೇಳಿದ್ರಿ, ಕೆಲವರು ಮಾತಾಡ್ತಾರೆ, ನೀವೀಗ ಸ್ವಾಮಿ ಕೂತ್ಬಿಡ್ರಿ, ಸಾಕು. ಹೊರಗಡೆ ಒಂದೇ ವಿಚಾರ ಈಗ ಏನು ವಿರೋಧಿ ಪಕ್ಷದ ನಾಯಕತ್ವ ಮಾತಾಡಿ, ಆಮೇಲೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ.
ಮಾನ್ಯ ಸಭಾಧ್ಯಕ್ಷರೇ ಮಾತಾಡಿದ್ದಾರೆ ಮಾತಾಡಿ ಮಾನ್ಯ ಸಭಾಧ್ಯಕ್ಷರೇ ಮಾತಾಡಲಿ ಸಭಾಧ್ಯಕ್ಷರೇ ಸರ್ ಅಲ್ಲ, ಮಾನ್ಯ ಸಭಾಧ್ಯಕ್ಷರೇ ಕೆಲವೊಂದನ್ನ ಸರ್ಕಾರಕ್ಕೆ ಸಹಾಯ ಆಗೋ ರೀತಿಯಲ್ಲಿ ಕೆಲವು ಸಲಹೆಗಳನ್ನು ಕೊಡೋದಿದೆ. ನೀವು ಅದಕ್ಕೆ ಅವಕಾಶ ಕೊಡ್ಬೇಕಿಲ್ಲ. ಸದನ ಇದಕ್ಕೆ ಕರಿಬೇಕಾಗ್ತದೆ. ಸರಿ ಹೋಗಲ್ಲ ಇದು ಆಯತ್ತ ಆಗ್ತಾ ಇದೆ. ಮಂಡಿಸಿ ಅಂಗೀಕಾರ ಮಾಡಕ್ಕೆ ಸಾಕು. ಅಧ್ಯಕ್ಷರೇ ಚಲುವರಾಜಸ್ವಾಮಿ ಕೂಡಿ ಅವ್ರು ಅಲೋ ಮಾಡಿ ಮಾತಾಡ್ರಿ. ಚಲುವರಾಜಸ್ವಾಮಿ ಅಧ್ಯಕ್ಷರೇ 1 ಮಿನಿಟ್. ಸನ್ಮಾನ ಅಧ್ಯಕ್ಷರೇ ಅಲ್ಲ, ನಂದು ರಿಕ್ವೆಸ್ಟ್ ಇದೆ. ಅಲ್ಲ, ಎಲ್ಲರೂ ದಯಮಾಡಿ ತಮ್ಮ ಜಾಗದ ಕೂಡಿ. ಪ್ಲೀಸ್ ಟೇಕ್ ಯುವರ್ ಸೀಟ್. ಪ್ಲೀಸ್ 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 ಕೂಡಿ ಕೂಡಿ. ನೀರಿಲ್ಲ, ಹೇಮಾವತಿನೂ ಅಲ್ಲೇ ಹುಟ್ಟೋದು. ಈಗ ರವಿ ಅವರ ಇದು ತಮ್ಮ ಕಾನ್ಸ್ಟಿಟ್ಯೂನ್ಸಿ ಕಷ್ಟ ಕೇಳಲಿಕ್ಕಲ್ಲ. ಈ ಕಾವೇರಿ ಕಣಿವೆ ನಾವು ಕಾವೇರಿ ಕಣಿವೆ ಸೇರಿದವರು ನದಿ ಹುಟ್ಟೋದೇ ಅಲ್ಲಿ. ಸದನ ರೇವಣ್ಣ ಸ್ವಲ್ಪ ದಯಮಾಡಿ ಕೂಡ್ರಿ. ಎಲ್ಲರಿಗೂ ನಿಲ್ತೀರಿ ಕೂಡ್ರಿ. ಇದು ಸದನ ಇವತ್ತು ಕರೆದಿರ್ತಕ್ಕಂಥದ್ದು ಎದಕ್ಕೆ? ಅದ್ರ ಉದ್ದೇಶ ನಾವು ಇಟ್ಕೊಳ್ಬೇಕು. ಕರ್ನಾಟಕಕ್ಕೆ ಜಜ್ಮೆಂಟ್ಗಳಿಂದ ಬಹಳ ತೊಂದರೆ ಆಗ್ತಾ ಇದೆ, ಜನರ ಹಿತಕ್ಕೆ ಧಕ್ಕೆ ಆಗ್ತಾ ಇದೆ. ಅದಕ್ಕೆ ಸದನ ಕೂಡಿ ಏನ್ ನಿರ್ಣಯ ತಗೊಳ್ಳೋದು ಅನ್ನೋ ಉದ್ದೇಶಕ್ಕೆ ನಾವು ಕೂಡಿದ್ ಬಿಟ್ಟು ಎಲ್ಲರೂ ನಮ್ಮ ಕಾಶ್ಮೀರ ಹಂಗೈತಿ, ದನಕ್ಕೆ ಮೇವಲ್ಲ, ಕುಡಿಯಾಕ ನೀರಿಲ್ಲ ಅಂತ ತಗೊಂಡು ಈಗ ಏನ್ ಮಾಡ್ತೀರಾ? ಇದನ್ನೆಲ್ಲ ಬಿಡಿ. ಅಲ್ಲ ನಾನು ನಂದು ಮೊದಲು ನಾನು ಮನವಿ ಮಾಡೀನಿ. ಅದ್ರ ಬಗ್ಗೆ ನಾನು ಮಾತಾಡಿ ಇವ್ರು ಏನು ಮಾತಾಡಿ ನೀವು ವಾಪಸ್ ಕೊಟ್ಟರು. ಚಂದ್ರಸ್ವಾಮಿ ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಬೇಗ ಅದಾಗ್ತದೆ. ನೀವು ಬೇರೆ ಏನಿಲ್ಲ ಅವಕಾಶ ಕೊಟ್ಟರೆ ಎಲ್ಲರೂ ಹೇಳ್ಬೇಕಾಗತ್ತೆ. ಇಲ್ಲಿ ನೋಡಿ ದಯವಿಟ್ಟು ನೋಡಿ, ಇಲ್ಲ ರಾಜ್ಯ ಸಂಕಟದ ಪರಿಸ್ಥಿತಿನೊಳಗಿರುವಾಗ ತಾವು ಮತ್ತು ಮುಖ್ಯಮಂತ್ರಿಗಳು ತಗೊಂಡಂತ ನಿರ್ಣಯಕ್ಕೆ ನಾವೆಲ್ಲ ಜೊತೆಗಿದ್ದೀವಿ ಅಂತ ರಾಜ್ಯದ ಜನತೆಗೆ, ತಮಿಳುನಾಡಿಗೆ, ದೇಶಕ್ಕೆ ತೋರಿಸ್ಬೇಕು ನಾವು. ಅದು ಬಿಟ್ಟು ಇಲ್ಲಿ divided house ಅಂತ ಮಾಡಿದ್ರೆ ಮಾತ್ರ ಈ ರೀತಿ ಪದ್ಧತಿ ಮಾಡೋದು ಸರಿಯಲ್ಲ. ದಯವಿಟ್ಟು ಸದನದಲ್ಲಿ ಈ ರೆಸಲ್ಯೂಷನ್ ಪಾಸ್ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತೇನು ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೊಂದು ವಿಶೇಷ ಅಧಿವೇಶನ ಕರೆದಿದ್ದಾರೆ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಹಳ ಪ್ರಮುಖವಾದಂತಹ ವಿಚಾರ ಇದು. ಯಾಕಂದ್ರೆ ಕಳೆದ 1 ತಿಂಗಳಿಂದ ನಾವು ನೋಡ್ತಾ ಇದ್ದೇವೆ. ಆ ಸೆಪ್ಟೆಂಬರ್ 2ನೇ ತಾರೀಕಿನಿಂದ ಏನು ಸುಪ್ರೀಂ ಕೋರ್ಟಲ್ಲಿ ಕೇಸ್ಗಳು ಚಾಲೂ ಆಯಿತು, ಅಲ್ಲಿಂದ ಇಲ್ಲಿವರೆಗೆ ಸುಪ್ರೀಂ ಕೋರ್ಟಿಗೆ ಡೈರೆಕ್ಷನ್ ಬರ್ತಾ ಇದೆ. ಅಲ್ಲಿಂದ ನೋಡ್ತಾ ಇದ್ದೇವೆ ಇಡೀ ರಾಜ್ಯದಲ್ಲಿ ಕಾವೇರಿ ವಿಚಾರವಾಗಿ ಇವತ್ತೇನು ನಮಗೆ ಅನ್ಯಾಯ ಆಗಿದೆ. ಇವತ್ತು ಜನ ಹೋರಾಟ ಮಾಡುವಂಥದ್ದು, ಮತ್ತೊಂದು ಕುಡಿಯುವ ನೀರಿನ ಹಾಹಾಕಾರ, ನಮ್ಮ ರೈತರಿಗೆ ಬೆಳೆದಂಥ ಬೆಳೆಗೆ ಇವತ್ತು ನೀರಿಲ್ಲದಂಥ ಪರಿಸ್ಥಿತಿ, ಇವೆಲ್ಲ ನೋಡ್ತಾ ಇದ್ದೇವೆ. ಅದು ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ ಆದಮೇಲೆ ಇದೆಲ್ಲ ಚಾಲೂ ಆಗಿದೆ. ಮತ್ತು ಈ ರೀತಿ ಕಾವೇರಿ ನದಿ ನೀರಿನ ವಿಚಾರವಾಗಿ ಹಿಂದೆ ಹಲವಾರು ಬಾರಿ ತಾವೇ ಬೆಳಿಗ್ಗೆ BIC ಮೀಟಿಂಗ್ನಲ್ಲಿ ಪ್ರಸ್ತಾಪ ಮಾಡಿದ್ರಿ. ಕಳೆದ ಈ ಒಂದು ಕಾವೇರಿ ವಿಚಾರವಾಗಿ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ನೀರು ಬಿಡಬೇಕನ್ನುವಂಥ ಸಮಸ್ಯೆ ಇರ್ಬೋದು, ಅವಾರ್ಡ್ ಇರ್ಬೋದು, ಫೈನಲ್ ಅವಾರ್ಡ್ ಇರ್ಬೋದು, ಇಂಟೀರಿಯಂ ಅವಾರ್ಡ್ ಇರ್ಬೋದು, ಆ ಸಂದರ್ಭದಲ್ಲಿ ಒಟ್ಟು ವಿಶೇಷ ಅಧಿವೇಶನ ಕರೆದಿದ್ದು 5 ಬಾರಿ ವಿಶೇಷ ಅಧಿವೇಶನ ಕರೆದಿದ್ದು. ಇದು 6ನೇ ಬಾರಿ. ಹಿಂದೆ ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಬಂಗಾರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ 6/7/1991 ಅವತ್ತೇನು ಕಾವೇರಿ ನ್ಯಾಯಮಂಡಳಿ ತೀರ್ಪು ಇಂಟೀರಿಯಂ ತೀರ್ಪು ಏನು ಬಂತು, ಅವತ್ತು 202 TMC ಬಿಡಬೇಕನ್ನುವಂಥದ್ದು ಏನೊಂದು ಆಜ್ಞೆ ಆಯಿತು. ಆ ಸಂದರ್ಭದಲ್ಲಿ ಅವತ್ತು ವಿಶೇಷ ಅಧಿವೇಶನ ಕರೆಯಲಾಯಿತು. ಆಮೇಲೆ ಅದು ಸುಗ್ರೀವಾಜ್ಞೆ ಹೊರಡಿಸಿದ್ರು, ಅದೊಂದು ಮತ್ತೆ ಸುಪ್ರೀಂ ಕೋರ್ಟ್ ಅವರಿಗೆ ಹೋಯಿತು, ಅದೊಂದು ಡಿಫರೆಂಟ್ ಮ್ಯಾಟರ್. ಅವತ್ತು ವಿಶೇಷ ಅಧಿವೇಶನ. ಆಮೇಲೆ ದಿನಾಂಕ 3/12/1991 ಆವಾಗ ಒಂದು ಅಧಿವೇಶನ ಅವತ್ತೇ ಕರೆದಿದ್ದಂಥದ್ದು. ಯಾವಾಗ 6/7/91 ಮತ್ತು 3/12/91 ಬಂಗಾರಪ್ಪನವರೇ ಮುಖ್ಯಮಂತ್ರಿ ಇದ್ದಾಗ 2 ಅಧಿವೇಶನ ಆ ಸಂದರ್ಭದಲ್ಲಿ ಆಯಿತು.
ಮುಂದೆ ಮಾನ್ಯ ಎಚ್ ಡಿ ದೇವೇಗೌಡರು ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ 28/12/1995 ಜಲ ವಿವಾದ ಮಂಡಳಿ ನೀಡಿರುವ ತೀರ್ಪು ಅದರಿಂದ ಏನೋ ಒಂದು ಪರಿಸ್ಥಿತಿ ಬಗ್ಗೆ ಅದೇ ಡಿಸ್ಕಷನ್ ಮಾಡಬೇಕಾಯಿತು. 28/12/95 ಅವತ್ತೊಂದು ವಿಶೇಷ ಅಧಿವೇಶನ ಕರೆಯಲಾಯಿತು. ಮುಂದೆ ಮಾನ್ಯ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ 24/9/2002 ಅವತ್ತು ಸಹಿತ ಇವತ್ತು ಕಾವೇರಿ ವಿಚಾರವಾಗಿ ಅವತ್ತೇನು ಅದ್ರ ಬಗ್ಗೆ ಏನೊಂದು ನೀರು ಬಿಡಬೇಕನ್ನುವಂಥ ಆಜ್ಞೆ ಆಯಿತು. ಆ ಸಂದರ್ಭದಲ್ಲಿ ಸಹಿತ 24/9/2002 ವಿಶೇಷ ಅಧಿವೇಶನ ಕರೆದಿದ್ರು. ಅವತ್ತು ನಾನು ಪ್ರತಿಪಕ್ಷದ ನಾಯಕನಿದ್ದೆ. ಆ ಸಂದರ್ಭದಲ್ಲಿ ಆಯಿತು ಹೀಗೆ ಬೆಳಿಗ್ಗೆ BSc ಮೀಟಿಂಗ್ ಸೇರಿದ್ವಲ್ಲ, ಆ ರೀತಿ ಸೇರಿದಂಥ ಸಂದರ್ಭದಲ್ಲಿ ಇಲ್ಲ ಇದು ಸದನದಲ್ಲಿ ಚರ್ಚೆ ಆಗಿ ಮತ್ತು ಬೇರೆ ಬೇರೆ ರೀತಿಯಾದಂಥ ಒಂದು ರೂಪಗಳು ತಾಳುವಂಥದ್ದು ಇರುವುದರಿಂದ ಸೂಕ್ಷ್ಮ ವಿಚಾರಗಳಿರೋದ್ರಿಂದ ಇವತ್ತು ಸದನದಲ್ಲಿ ಚರ್ಚೆ ಆಗೋದು ಬೇಡ ಅಂತ ಹೇಳಿ ಕೊನೆಗೆ ನಿರ್ಧಾರ ಆಗಿ ಮಾನ್ಯ ಸ್ಪೀಕರ್ ಅವರು ಬಂದು ಅವತ್ತು ಅಧಿವೇಶನವನ್ನು ಸೆನೆಟ್ ಮುಂದೆ ಹಾಕಿದರು. ಅವತ್ತು ಯಾವುದೂ ಚರ್ಚೆ ಆಗಲಿಲ್ಲ. ಮುಂದೆ 15/3/2007 ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದರು. ಆ ಸಂದರ್ಭದಲ್ಲಿ ಅವತ್ತು ಕಾವೇರಿ ನ್ಯಾಯಾಧೀಕರಣದ ತೀರ್ಪು ಫೈನಲ್ ಅವಾರ್ಡ್ ಬಂತು. ಆ ಸಂದರ್ಭದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ವಿಶೇಷ ಅಧಿವೇಶನ ಅವತ್ತು ಕರೆದು ಚರ್ಚೆಯನ್ನು ನಾವು ಮಾಡಿದ್ವಿ. ಈ ರೀತಿ 5 ಬಾರಿ ಮತ್ತು ಇವತ್ತು 6ನೇ ಬಾರಿ ಈ ಒಂದು ವಿಚಾರವಾಗಿ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಮತ್ತು ಒಂದು ಸನ್ಮಾನ್ಯ ಅಧ್ಯಕ್ಷರೇ, ಇದನ್ನ ಬಹಳಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ಬೇರೆ ಬೇರೆ ಆಂಗಲ್ ಮೇಲೆ ನಾವು ಚರ್ಚೆ ಮಾಡಬೇಕಾಗಿದೆ. ಮುಖ್ಯವಾಗಿ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸೆಪ್ಟೆಂಬರ್ 2ನೇ ತಾರೀಕು ಏನು ಅವರು ಪಿಟಿಷನ್ ಫೈಲ್ ಮಾಡಿದರು, ತಮಿಳುನಾಡವರು ಏನು ಪಿಟಿಷನ್ ಫೈಲ್ ಮಾಡಿದರು, ಅವತ್ತು ಲೀವ್ ಅಂಡ್ ಲೆಟ್ ಟು ಲೀವ್ ಅಂತ ಹೇಳಿ ಏನೊಂದು ಅವರು ಬದುಕಬೇಕು ಬದುಕಲಿಕ್ಕೆ ಬಿಡ್ರಿ ಅನ್ನುವಂಥ ರೀತಿಯಲ್ಲಿ ಏನು ಸುಪ್ರೀಂ ಕೋರ್ಟ್ನವರು ಒಂದು ಅಬ್ಸರ್ವೇಷನ್ ಮಾಡಿದರು. ಅದರ ಮೇಲೆ ನಾವು ಸುಪ್ರೀಂ ಕೋರ್ಟಿನ ಮೈಂಡ್ಸೆಟ್ ಏನಿದೆ ಅನ್ನುವಂಥದ್ದು ನಾವು ತಿಳ್ಕೊಬೇಕಾಗಿತ್ತು. 2ನೇ ಸೆಪ್ಟೆಂಬರ್ ಅವತ್ತೇನು ಅಬ್ಸರ್ವೇಷನ್ ಮಾಡಿದರು, ಅದಕ್ಕಾಗಿ ನಾವು ಈ ಕುಡಿಯುವ ನೀರಿನ ವಸ್ತುಸ್ಥಿತಿ ಏನಿದೆ, ಪರಿಸ್ಥಿತಿ ಏನಿದೆ, ನಮ್ಮ ಬೆಂಗಳೂರು ಮಹಾನಗರಕ್ಕೆ ಎಷ್ಟು ಬೇಕು, ಮಂಡ್ಯಕ್ಕೆ ಎಷ್ಟು ಬೇಕು, ರಾಮನಗರಕ್ಕೆ ಎಷ್ಟು ಬೇಕು, ಆ ಭಾಗದಲ್ಲಿ ಏನಿದೆ ಆ ಬೆಲ್ಟ್ ಅಲ್ಲಿ ಸೇರಿದ್ರು. ಸನ್ಮಾನ್ಯ ಅಧ್ಯಕ್ಷರೇ, ಒಂದು ದಯವಿಟ್ಟು ಸರ್, ನಾನು ಬಹಳ ಸಲ ಇದನ್ನು ಕೇಳ್ತಾ ಇದ್ದೀನಿ. ನಾರಿಮನ್ನವರು 10,000 ಕ್ಯೂಸೆಕ್ಸ್ ಬಿಡಿದ್ರು, ಅದರಿಂದ ಇದೆಲ್ಲ ಆಯ್ತು ಅಂತೇಳಿ ಮಾಧ್ಯಮದಲ್ಲಿ ನೋಡಿದ್ದೀನಿ, ತಾವು ಮಾತಾಡೋದು ನೋಡಿದ್ದೀನಿ. ಇಲ್ಲಿ ಚರ್ಚೆ ಬೇಡ ಅಂತ ಅನ್ನೋದು ಆ ಒಂದು ನಿರ್ಧಾರ ಆಗಿತ್ತು ಬಹುಶಃ ನಮ್ಮ ಬಿಸ್ನೆಸ್ ಗಾರ್ಡನ್ಸ್ ಕಮಿಟಿಯಲ್ಲಿ. ಆದರೆ ತಾವಂತ ತಿಳ್ಕೋಬೇಕು, ಈಗ 10,000 ಕ್ಯೂಸೆಕ್ಸ್ ಏನು ಆರ್ಡರ್ ಮಾಡಿದ್ರು, 2ನೇ ತಾರೀಕು ಹಿಂಟ್ ಕೊಟ್ಟಿದ್ರು, ಲೀವ್ ಅಂಡ್ ಲೆಟ್ ಲೀವ್. ಆಮೇಲೆ ಏನು ಹಿಂಟ್ ಕೊಟ್ಟಿದ್ರು, ಯು ಬಿ ಪ್ರಿಪೇರ್ ಟು ರಿಲೀಸ್ ಸಮ್ ವಾಟರ್. ಸೊ ನಾರಿಮನ್ನವರು ಆ ಪ್ರೆಸಿಡೆಂಟ್ ಮೇಲೆ ನೀವು ಯಾವಾಗಾದ್ರೂ ತಾವು ವಕೀಲರು ತಮ್ಗೆ ಗೊತ್ತಿದೆ, ಯಾವಾಗಲಾದ್ರೂ ಕೂಡ ನೀವು ಹೇಳುವಾಗ ಹಿಂದಿನ ಪ್ರೆಸಿಡೆಂಟು ಹಿಂದಿನ ಜಡ್ಜ್ಮೆಂಟ್ ನೋಡಿ ಹೇಳ್ತಾರೆ. ಸೊ 2012 ಆ ಪ್ರೆಸಿಡೆಂಟ್ ಮೇಲೆ ಹೇಳಿರುವಂಥದ್ದು 10 ದಿವಸಗಳ ಕಾಲ ನಾವು 6 ದಿವಸಗಳ ಕಾಲ 10,000 ಕ್ಯೂಸೆಕ್ಸ್ ಕೊಡ್ತೀವಿ ಅಂತೇಳಿ. ಆದರೆ ಒಂದು ವೇಳೆ ನಾರಿಮನ್ನವರು ಈ ರೀತಿ ಹೇಳಿದ್ರೆ ಏನಾಗ್ತಿತ್ತು ತಾವು ಗಮನಿಸಿದ್ರಿ. ಈಗ 3,000 ಕ್ಯೂಸೆಕ್ಸು 6,000 ಕ್ಯೂಸೆಕ್ಸು ಪರ್ಸೆಂಟೇಜು ಅವ್ರು ದೇ ಹ್ಯಾಡ್ ಡಿಸೈಡೆಡ್ ಆನ್ 2nd 5ನೇ ತಾರೀಕಿಗೆ ಒಂದು ಆದೇಶ ಮಾಡಲೇಬೇಕು ಅಂತೇಳಿ. ಅವ್ರು ಏನಾದರೂ ಆದೇಶ ಮಾಡ್ತಾ ಇದ್ರು, ಇದೇ ಪ್ರೋರಾಟ ಡಿಸ್ಟ್ರೆಸ್ ಫಾರ್ಮುಲಾ 52 TMC ಆರ್ಡರ್ ಮಾಡ್ತಾ ಇದ್ರು ಅವರು. ಅದು ಕ್ಯಾಲ್ಕುಲೇಷನ್ ಪ್ರಕಾರ ಅಲ್ಲ ಹೇಳ್ತೀರಿ ಮುಂದೆ ಡಿಸ್ಟ್ರೆಸ್ ಫಾರ್ಮುಲಾ. ಯಾಕೆ ಸುಮ್ಮನೆ ಇದಕ್ಕೆ ದಯವಿಟ್ಟು ಇದ್ಕೊಂಡು ಕೂಡು ರಾಮ್ ಹಾಕಿ ಸುಮ್ಮನೆ ಇಲ್ಲಿ ರಾಜಕೀಯ ಮಾಡುವಂಥದ್ದು ಬೇಡ. ಶೆಟ್ಟರ್ ಅವರ ಇಲ್ಲಿ ರಾಜಕೀಯ ಮಾಡೋ ರಾಜ್ಯದ ಹಿತಾಸಕ್ತಿ ರಾಜಕೀಯ ಅಲ್ಲಲ್ಲ ಬಿಡ್ರಿ ಬೊಮ್ಮ ಎಲ್ಲ ರಾಜಕೀಯ ಮಾಡ್ತಾರೆ. ರಾಜ್ಯದ ಹಿತಾಸಕ್ತಿಯಿಂದ ಕರ್ಕೊಂಡು ಅವ್ರ ಸಚಿವರು ಮೌನವಾಗಿರ್ತಾರೋ ಅಷ್ಟು ಒಳ್ಳೇದು ನಮ್ಮ ರಾಜ್ಯಕ್ಕೆ. ನೀವು ಮೌನ ವಹಿಸಿದಾಗ ಮಾತು ನಮಗೆ ಹಾನಿ ಆಗ್ತಾ ಇದೆ. ಅಧ್ಯಕ್ಷರೇ, ಸರ್
ಅಲ್ಲ ಇಂಟರ್ಪ್ರಿಟೇಷನ್ ಆಫ್ ಆರ್ಗ್ಯುಮೆಂಟ್ ಅಲ್ಲಿ ನಮ್ ಪರವಾಗಿರ್ಬೇಕು. ನೀವು ತಮಿಳುನಾಡು ಪರವಾಗಿ ಇಂಟರ್ಪ್ರಿಟೇಷನ್ ಮಾಡೋದಲ್ಲ, ನೀವು ತಮಿಳುನಾಡಿನ ಪರವಾಗಿ ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದೀರಿ. ನೀವು ಸಮರ್ಥನೆ ಮಾಡ್ಕೊಳ್ಳಿ, ಅದಕ್ಕೂ ದಾರಿ ಇದೆ ಹೆಂಗ್ ಸಮರ್ಥನೆ ಮಾಡ್ಕೊಳ್ಳುವಂತದ್ದು. ಇದು ಆಗ್ತಿದ್ರೆ ಇಷ್ಟು ಬಿಡಿ ಬಸವರಾಜ್, ಯಾರು ಸಮರ್ಥನೆ ಮಾಡ್ಕೊಳ್ಳೋದು ಬೇಡ, ಅಪೋಸ್ ಮಾಡೋದು ಬೇಡ. ಏನ್ ಉದ್ದೇಶ ಕೂಡೇವಿ ಆ ಉದ್ದೇಶ ಮಾತಾಡಿ ಅಲ್ಲ, ಇದ್ದಿದ್ ನೀರು 42 ಅಂದ್ಮೇಲೆ 52 ಹೆಂಗ್ ಬಿಡ್ತಾರೆ ಅವರು? ಸನ್ಮಾನ್ಯ ಅಧ್ಯಕ್ಷರೇ, ನೋಡಿ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಬೆಳಗ್ಗೆ ನಾವೆಲ್ಲರೂ ಕೂಡಿ ಮಾತಾಡ್ದಂಗೆ ನೋಡ್ರಿ, ನಾನು ಇದ್ರ ಬಗ್ಗೆ ಬಹಳಷ್ಟು ಡಿಟೇಲ್ ಆಗಿ ಮಾತಾಡ್ಬೇಕಾಗಿತ್ತು. ಆದ್ರೂ ಒಂದಿಷ್ಟಾದ್ರೂ ನಾವು ಹೇಳ್ಬೇಕನ್ನುವಂಥ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಹೊರತು ಡಿಟೇಲ್ ಆಗಿ ಚರ್ಚೆ ಮಾಡಿದ್ರೆ 3 ತಾಸು ಆದ್ರೂ ಟೈಮ್ ಸಾಲುದಿಲ್ಲ. ಆದ್ರೆ ಒಂದಿಷ್ಟು ವಿಚಾರ ಅಂದ್ರೆ ನಾವು ಸರ್ಕಾರ ನಡೆಸುವಂತ ಇದೇನು ರಾಜಕಾರಣ ಮಾಡ್ಲಿಕ್ಕೆ ನಾವು ಹೊರಟಿಲ್ಲ. ಇದು ಎಂ ಬಿ ಪಾಟೀಲ್ ದಯವಿಟ್ಟು ಆ ಮಾತನ್ನು ಹಿಂದೆ ತಗೋಬೇಕಾಗ್ತದೆ. ನಾವು ರಾಜಕಾರಣ ಮಾಡಬೇಕಾಗಿದ್ರೆ ಏನ್ ಬೇಕಾದ್ರೂ ಹೇಳ್ತೀವಿ ನಾವು, ಆದ್ರೆ ಒಂದು ಆತ್ಮಾವಲೋಕನ ಮಾಡ್ರಿ ಅಂತ ನಿಮಗೆ ಬುದ್ಧಿವಾದ ಹೇಳಕತ್ತೀವಿ, ಒಂದಿಷ್ಟು ಮಾಡ್ರಿ ಅಂತ ಹೇಳಿ. ಈಗ ನೋಡಿ ಇದು ಪ್ರಿಸಂಪ್ಷನ್, ಇದು ನಾ ಹೇಳಿದಿಲ್ಲ. ಈ ರೀತಿ ನಾವು ಅಂಡರ್ಟೇಕಿಂಗ್ ತೆಗೆದುಕೊಂಡಿದ್ರೆ ಏನಾಕಿತ್ತು ಅನ್ನುವಂಥದ್ದು ಅದು ಕೋರ್ಟಿಗೆ ಬಿಟ್ಟಂತ ವಿಚಾರ. ಅದು ನಾವು ಪ್ರಿಸಂಪ್ಷನ್ ಮಾಡಕ್ ಆಗುದಿಲ್ಲ. ಇಲ್ಲ 10,000 ನಾವು ಅಂಡರ್ಟೇಕಿಂಗ್ ಕೊಡ್ಲಿಲ್ಲ ಅಂದ್ರೆ 52 TMC ಬಿಡು ಅಂತ ಹೇಳ್ತಿದ್ರು ಅನ್ನೋದು ಇದು ತಪ್ಪು ಭಾವನೆ. ಇದು ಒಳ್ಳೆದಲ್ಲ. ಇದು ಈಗ ಮೊನ್ನೆ ಸನ್ಮಾನ್ಯ ಅಧ್ಯಕ್ಷರೇ ಒಂದೇ ಒಂದು ಮಾತು ಹೇಳ್ತೀನಿ. ಈಗ ಮೊನ್ನೆ ಇವತ್ತು ನಮ್ಮ ಸಂಕಷ್ಟ ಇವತ್ತೇನು 12,000 ಕ್ವಶನ್ಸ್ ಬಂತು. ಆಮೇಲೆ ಮಾನಿಟರಿ ಬೋರ್ಡ್ ಸೂಪರ್ವೈಸರಿ ಕಮಿಟಿ ಅವರು 3,000 ಕ್ವಶನ್ಸ್ ತಗೊಂಡ್ಬಂದ್ರು. ಆಮೇಲೆ ನೆಕ್ಸ್ಟ್ ಡೇನೆ ಅಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಅವತ್ತು ನಾರಿಮನ್ ಅವರು ವಾದ ಮಂಡನೆ ಮಾಡಿದ್ರು. ಎಲ್ಲವೂ ಪತ್ರಿಕೆಯಲ್ಲಿ ಬಂದಿದೆ. ಯಾವ ರೀತಿ ಪರಿಣಾಮಕಾರಿ ವಾದ ಮಂಡನೆ ಮಾಡಿದ್ರು, ಟೆಲಿಕಾಸ್ಟ್ ಒಂದು ಹನಿ ನಮಗೆ ನೀರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಏನ್ ಹೇಳಿದ್ರು. ಅವತ್ತು ಇಲ್ಲಿ ಬಂತು 6,000 ಕ್ವಶನ್ಸ್ ಬಂತು. ಹಾಗಾದ್ರೆ 52 TMC ಬರ್ತೈತೆ. ಹಾಗಾದ್ರೆ ಹಂಗ್ ಬಂದಿದ್ರಿಂದ ಇವತ್ತು ಪರಿಸ್ಥಿತಿ ಹಿಂಗಾಗಿದೆ. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದಿದೆ. ಅದಕ್ಕೆ ಈ ರೀತಿ ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, ಅದಕ್ಕೆ ಅದರ ಸಲುವಾಗಿ ನಾವು ಮಾತಾಡ್ತಾ ಇದ್ದೇವೆ. ಆ ರೀತಿಯಾದಂತ ಪರಿಸ್ಥಿತಿ ಇದ್ದಾಗ ಇವತ್ತೇನು ಆಜ್ಞೆಗಳಿದಾವೆ, ಸುಪ್ರೀಂ ಕೋರ್ಟಿನ ಆಜ್ಞೆಗಳು, ಅವುಗಳ ಬಗ್ಗೆ ನಾವು ಅಷ್ಟಕ್ಕೆ ಬಿಟ್ಬಿಡ್ತೇನೆ ನಾನು. ಅದ್ರ ಡಿಟೇಲ್ ಹೋದ್ರೆ ಬಹಳಷ್ಟು ಟೈಮ್ ಬೇಕಾಗ್ತದೆ. ಎಲ್ಲಿ ಇಡೀ ಇವತ್ತು ನೋಡಿ ಅಲ್ಲಿ ಮ್ಯಾನೇಜ್ಮೆಂಟ್ ಬೋರ್ಡ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಇನ್ನು ಆ ಒಂದು ಆರ್ಡರ್ನ 20ನೇ ತಾರೀಕು ಆರ್ಡರ್ನಲ್ಲಿ ಮ್ಯಾನೇಜ್ಮೆಂಟ್ ಯಾರು ತಮಿಳುನಾಡು ಅವರು ಸ್ಪೆಸಿಫಿಕ್ ಆಗಿ ಪ್ರೇಯರ್ ಮಾಡಿರ್ಲಿಲ್ಲ. ನಾವು ಅಂಕರ ಮೊದಲಿಂದ ಅದನ್ನ ಮ್ಯಾನೇಜ್ಮೆಂಟ್ ಬೋರ್ಡ್ ಅನ್ನು ವಿರೋಧ ಮಾಡ್ಕೊಂಡು ಬಂದಿದ್ದೇವೆ. ನಾವು ಮಾಡೋದು ಬೇಡ ಅನ್ನುವಂಥದ್ದು. ಹೀಗಾಗಿ ಇವತ್ತು ಈ ರೀತಿ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಸುಪ್ರೀಂ ಕೋರ್ಟ್ ಅವರು ಅಲ್ಲಿ ಅದನ್ನ ಡಿಟೇಲ್ ಹೋಗುದಿಲ್ಲ ನಾನು, ಯಾಕಂದ್ರೆ ಡಿಟೇಲ್ ಹೋದ್ರೆ ಸ್ವಲ್ಪ ಬೇಜಾರಾಗ್ತದೆ, ಅದನ್ನ ಹೋಗುದಿಲ್ಲ. ಅಲ್ಲಿ ನೋಡಿ ಅಲ್ಲಿ ಏನ್ ಮಾಡ್ತಾರೆ, ನಾರಿಮನ್ ಅವ್ರನ್ನ ಅಭಿಪ್ರಾಯನ ರೆಫರೆನ್ಸ್ ತಗೋತಾರೆ. ಅದನ್ನ ಡಿಟೇಲ್ ಹೋದ್ರೆ ಅದು ಮತ್ತೆ ಇದಾಗ್ತದೆ. ನಾ ಹೆಚ್ಚಿಗೆ ಅದಕ್ಕೆ ಹೋಗುದಿಲ್ಲ. ಅದಕ್ಕೆ ಇವತ್ತು ಮ್ಯಾನೇಜ್ಮೆಂಟ್ ಬೋರ್ಡ್ ಇವತ್ತೇನು ಕಾನ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಏನೊಂದು ಡೈರೆಕ್ಷನ್ ಕೊಟ್ಟರು 4 ವಾರದಲ್ಲಿ ಅಂತೇಳಿ. ಅದ್ರ ಹಿನ್ನೆಲೆ ಏನು ಅಬ್ಸರ್ವೇಷನ್ ನೀವು ಅದರಲ್ಲಿ ಬಾಡಿ ಆಫ್ ದಿ ಆರ್ಡರ್ನಾಗ ಓದ್ಬಿಟ್ರೆ ನಾರಿಮನ್ ಅವ್ರ ಹೆಸರು ರೆಫರ್ ಮಾಡ್ತಾರೆ ಅವರು. ಅದು ತಪ್ಪನ್ನೋದಾದ್ರೆ 27ನೇ ತಾರೀಕು ಅದು ಸರಿ ಮಾಡಿ. ನೀವು ಅದನ್ನ ನಾರಿಮನ್ ಅವರು ಆ ರೀತಿ ಮ್ಯಾನೇಜ್ಮೆಂಟ್ ಬೋರ್ಡ್ ಬಗ್ಗೆ ಯಾವುದೇ ರೀತಿ ಮಾತಾಡಿಲ್ಲ ಅಂತಂದ್ರೆ, ಕಾನ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಯಾವುದೇ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ನಾರಿಮನ್ ಅವರು, ನೀವು 27ನೇ ತಾರೀಕದ ಏನು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರೊಸೀಡಿಂಗ್ ನಡೀತದಲ್ಲ ಅಲ್ಲಿ ಕ್ಲಿಯರಿಫೈ ಮಾಡಿದ್ದಾನೆ. ಇದಕ್ಕೆ ನೀವು ಅದನ್ನು ಓದಿ ನೋಡಿದ್ರೆ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಬೋರ್ಡ್ಗೆ ನಾರಿಮನ್ ಅವರು ಸಪೋರ್ಟ್ ಮಾಡಿದ್ರು ಅನ್ನುವಂಥದ್ರಲ್ಲಿ ಅಬ್ಸರ್ವೇಷನ್ ಬಂದಿದೆ. ಅದಕ್ಕೆ ಇವೆಲ್ಲವನ್ನು ನೀವು ಯಾವ ರೀತಿ ನೋಡಿ ಲೀಗಲ್ ಟೀಮ್ ನೀವು ಸ್ಟ್ರೆಂಥನ್ ಮಾಡಿ ಅವ್ರಿಗೆಲ್ಲರಿಗೂ ಈ ರೀತಿಯಾದಂಥ ಮಾಹಿತಿಯನ್ನು ಕೊಡುವಂಥ ಕೆಲಸ ಆಗಬೇಕು. ಒಂದು ಸೀರಿಯಸ್ ಆಗಿ, ಯಾಕಂದ್ರೆ ನನಗೆ ಗೊತ್ತಿದೆ, ನಾನು ಮುಖ್ಯಮಂತ್ರಿಯಾಗಿ ಕೇವಲ 15 ತಿಂಗಳು ನಾನು ಮುಖ್ಯಮಂತ್ರಿ ಇದ್ದಾಗೂ ಸಹಿತ ನಾನು ಮತ್ತು ಬೊಮ್ಮಾಯಿ ಅವರು ಅವತ್ತು ಇರಿಗೇಷನ್ ಮಿನಿಸ್ಟ್ರು ನಾವೇನು ಕಷ್ಟ ಅನುಭವಿಸಿದ್ವಿ ನಮಗೆ ಗುರ್ತಿದೆ. ಯಾವ ರೀತಿ ಡಿಸ್ಕಷನ್ ಆಗಿತ್ತು, ಮೇಲೆ ವಕೀಲರು ಕೂಡ ಯಾವ ರೀತಿ ಡಿಸ್ಕಷನ್ ಆಗಿತ್ತು, ಯಾವ ಸಂದರ್ಭದಲ್ಲಿ ಏನು ಡಿಸಿಷನ್ ತಗೋಬೇಕು, ಪ್ರತಿಯೊಂದು ಕ್ಷಣ ಒಂದೊಂದು ನಿಮಿಷ ಅದೊಂದು ಪ್ರತಿಯೊಂದರಲ್ಲಿ ನಮಗೆ ಉದ್ವೇಗ ಇರ್ತಿತ್ತು. ಆ ರೀತಿಯಾದಂಥ ಪರಿಸ್ಥಿತಿ ಒಳಗೆ ನಾವು ಮಾಡಿದ್ವಿ. ಅದಕ್ಕಿಂತ ಮುಂಚೆ ನಾವು ಇನ್ನೊಂದು ಹೇಳ್ತೀನಿ, ಇವತ್ತು ಕುಮಾರಸ್ವಾಮಿ ಅವರು ರೆಫರ್ ಮಾಡಿದ್ರು. ಇವತ್ತೇನೋ ಅಲ್ಲಿ ಆ ಭಾಗದ ರೈತರು ಭತ್ತ ಇರ್ಬೋದು, ಕಬ್ಬು, ಈಗ ಭತ್ತ ಹಾಕಬೇಡ್ರಿ ಅಂತ ಸರ್ಕಾರದವರು ಡೈರೆಕ್ಷನ್ ಕೊಟ್ಟಿದ್ದಾರೆ, ಮಂತ್ರಿಗಳು ಹೇಳಿದ್ದಾರೆ. ಅವ್ರು ಭತ್ತ ಹಾಕ್ಲಿಕ್ಕೂ ಬೆಳೆಸ್ಲಿಕ್ಕೂ ಅವ್ರು ನೀರಿಲ್ಲ, ಆ ರೀತಿ ಪರಿಸ್ಥಿತಿ. ಅವತ್ತು ನಾವು ಏನ್ ಮಾಡಿದ್ವಿ, ನಮ್ಮ ನೀರಾವರಿ ಮಂತ್ರಿಗಳು ನಮ್ಮ ಜೂನ್ ಜುಲೈ ತಿಂಗಳಲ್ಲಿ ರೈತರಿಗೆ ಅವ್ರಿಗೇನು ಹೊಲಕ್ಕೆ ನೀರು ಬೇಕಾಗಿತ್ತು ಅಂತ ಕೊಟ್ಟುಬಿಟ್ಟಿದ್ವಿ ನಾವು. ಯಾಕೆ ಅವತ್ತು 2012 ಸೆಪ್ಟೆಂಬರ್ದಲ್ಲಿ ರೈತರು ದೊಡ್ಡ ಪ್ರಮಾಣದಲ್ಲಿ ಹೋರಾಟಕ್ಕೆ ಹೊರಗೆ ಬರಲಿಲ್ಲ ಅಂತಂದ್ರೆ ಕಾರಣ ಅಂತಂದ್ರೆ ಮುಖ್ಯವಾಗಿ ನಮ್ಮ ರೈತರ ಹೊಲಕ್ಕೆ ನೀರು ಕೊಟ್ಟಿದ್ವಿ.
ಅಲ್ಲಿ ಕೆರೆಗಳಿಗೆ ನೀರು ಕೊಟ್ಟಿದ್ವಿ. ಅಷ್ಟಾದ್ಮೇಲೆ 81 TMC ಇತ್ತು, ಅವತ್ತು 10,000 ಕ್ಯೂಸೆಕ್ಸ್ ಬರೆದು ಕೊಟ್ಟಾಗ. ಈ ರೀತಿ ಪರಿಸ್ಥಿತಿ, ಅವತ್ತಿನ ಪರಿಸ್ಥಿತಿ ಹಿಂಗಿತ್ತು, ಇವತ್ತಿನ ಪರಿಸ್ಥಿತಿ ಹೇಗಿದೆ? ಅದಕ್ಕಾಗಿ ಕಾವೇರಿ ನದಿ ನೀರನ್ನು ಉಳಿಸಿಕೊಳ್ಳುವುದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಇಡೀ ದಿನ ಸರ್ಕಸ್ ಮಾಡಿದ್ದಾರೆ. ನಾಳೆ ವಿಶೇಷ ಅಧಿವೇಶನ ನಡೆಸುವ ಬಗ್ಗೆ ರಾಜ್ಯಪಾಲ VR ವಾಲಾ ಅವರನ್ನು ಬೆಳಿಗ್ಗೆ ಭೇಟಿ ಮಾಡಿ ಮಾಹಿತಿ ಕೊಟ್ಟರು. ಅದು ಸಂವಿಧಾನದ ಪ್ರಕಾರ ಆ ಮಾಹಿತಿ ಕೊಡಬೇಕು. ಕಲಬುರಗಿ ಜಿಲ್ಲೆಯಾದ್ಯಂತ ಮುಂದುವರೆದಿದೆ ವರುಣನ ಆರ್ಭಟ. ಈ ಹಿನ್ನೆಲೆಯಲ್ಲಿ ಬೆಣ್ಣೆತೋರ ಡ್ಯಾಂನಿಂದ 1200 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಚಿತ್ತಾಪುರ ತಾಲೂಕಿನ ಹೇರೂರು ಗ್ರಾಮದ ಬಳಿ ಬೆಣ್ಣೆತೋರ ಡ್ಯಾಮ್ ಇದೆ. ಡ್ಯಾಂನ 4 ಗೇಟ್ಗಳ ಮೂಲಕ ಕಾಗಿಣ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನು ಚಿತ್ತಾಪುರ ತಾಲೂಕಿನ ದಂಡೋತಿ ಮತ್ತು ಸೇಡಂ ತಾಲೂಕಿನ ಮಳಕೇಡ ಸೇತುವೆ ಮುಳುಗಡೆ ಭೀತಿಯನ್ನು ಕೂಡ ಎದುರಿಸ್ತಾ ಇದೆ.